ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತಾ ಸಿಂಗ್. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ಈ ಸಂಚಿಕೆಯಲ್ಲಿ ನಾನು ಅಡ್ವೊಕೇಟ್ಸ್ ಇಲ್ದಿರಾನೆ ನಮ್ಮ ಕೇಸ್ನ ನಾವೇ ಕೋರ್ಟಲ್ಲಿ ವಾದ ಮಾಡಬಹುದಾ? ಹೌದು, ನಮ್ಮ ಕೇಸ್ನ ನಾವೇ ಕೋರ್ಟಲ್ಲಿ ವಾದ ಮಾಡಬಹುದು. ಆದರೆ ನಾನು ನಿಮ್ಗೆ ಏನು ಸಜೆಷನ್ ಕೊಡ್ತೀನಿ ಅಂದರೆ, ನಿಮಗೆ ಒಳ್ಳೆ ಲೀಗಲ್ ನಾಲೆಜ್ ಇದ್ದು, ಆ ಸ್ಪೆಸಿಫಿಕ್ ಮ್ಯಾಟ್ರ್ ಮೇಲೆ ನಿಮ್ಗೆ ಒಳ್ಳೆ ಲೀಗಲ್ ನಾಲೆಜ್ ಇದ್ದು, ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮತ್ತು ಪ್ರೊಸೀಜರ್ಸ್ ಬಗ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ನೀವು ನಿಮ್ಮ ಕೇಸ್ನ ಸ್ವಯಂ ಆಗಿ ಆರ್ಗ್ಯೂ ಮಾಡಬಹುದು. ನಮ್ಮ ಅಡ್ವೊಕೇಟ್ಸ್ ಆ್ಯಕ್ಟಲ್ಲಿ ಸೆಕ್ಷನ್ 32 ಆಫ್ ದ ಆ್ಯಕ್ಟ್ ಮತ್ತು CPC ಕೆಳಗಡೆ ಆರ್ಡರ್ 3 ರೂಲ್ 1 ಕೆಳಗಡೆ ನೀವು ನಿಮ್ಮ ಕೇಸ್ನ ಸ್ವಯಮಾಗಿ ನೀವೇ ವಾದ ಮಾಡಿ ಆರ್ಗ್ಯೂವನ್ನು ಮಾಡಬಹುದು. ಸೊ ಅದರಲ್ಲಿ ನಾನು ಕೆಲವು ಟಿಪ್ಸ್ನ ಮತ್ತು ಸಜೆಷನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಕೇಸ್ ಏನಿದೆ, ಆ ಫ್ಯಾಕ್ಟ್ಸ್ ಏನಿದೆ, ನೀವು ಸರಿಯಾಗಿ ತಿಳ್ಕೊಳ್ಳಿ. ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ, ನಿಮಗೆ ಸಪೋರ್ಟಿಂಗ್ ಆದಂತಹ ಡಾಕ್ಯುಮೆಂಟ್ಸ್, ನಿಮಗೆ ಪಾಯಿಂಟ್ ಪ್ರೂವ್ ಮಾಡೋಕ್ಕೆ, ಅಥವಾ ನೀವು ಯಾಕೆ ನಿಮ್ಮ ರೈಟ್ಸ್ಗೆ ಧಕ್ಕೆ ಆಗಿದೆ, ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅದಕ್ಕೆ ತೋರ್ಸೋಕ್ಕೆ, ಪ್ರೂವ್ ಮಾಡೋಕ್ಕೆ ನೀವು ಡಾಕ್ಯುಮೆಂಟ್ಸ್ ಮತ್ತು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಎವಿಡೆನ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಆದಮೇಲೆ ನೀವು ಡ್ರಾಫ್ಟ್ನ ಮಾಡಬೇಕು. ಸೊ ಯಾವ ಸೆಕ್ಷನ್ ಕೆಳಗಡೆ ಬರುತ್ತೆ, ಯಾವ ರೂಲ್ ಕೆಳಗಡೆ ಬರುತ್ತೆ, ಯಾವ ಆರ್ಡರ್ ಕೆಳಗಡೆ ಬರುತ್ತೆ ಅಂತ ನೀವು ನೀಟಾಗಿ ತಿಳ್ಕೊಂಡು ನೀವು ಅದನ್ನು ಡ್ರಾಫ್ಟ್ ಮಾಡಬೇಕು. ಸೊ ಡ್ರಾಫ್ಟಲ್ಲಿ ಏನಿರುತ್ತೆ, ಫ್ಯಾಕ್ಟ್ಸ್ ಆಫ್ ಯುವರ್ ಕೇಸಸ್ ಇರುತ್ತೆ, ಗ್ರೌಂಡ್ಸ್ ಇರುತ್ತೆ. ಅಂದರೆ ನಿಮಗೆ ಯಾಕೆ ನಾವು ನೀವೇನು ಕೇಳ್ತಿದ್ದೀರಾ ಅದು ಕೊಡಬೇಕು ಅಂತ ಹೇಳಿಬಿಟ್ಟು ನೀವು ನೀಟಾಗಿ ನಿಮ್ಮ ಡ್ರಾಫ್ಟಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಮೆನ್ಷನ್ ಮಾಡಾದಮೇಲೆ ಕೋರ್ಟ್ ಫೀಸ್ ಇರುತ್ತೆ, ಕೋರ್ಟ್ ಫೀಸ್ ಏನು ಅಂತ ತಿಳ್ಕೊಳ್ಳಿ. ಮತ್ತು ಫೈಲಿಂಗ್ ಸೆಂಟರ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಕೇಸ್ನ ಫೈಲ್ ಮಾಡಬಹುದು. ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಅಲ್ಲಿರುವಂಥ ಅಡ್ವೊಕೇಟ್ಸ್ ಹತ್ರ ಕೇಳಿ ತಿಳ್ಕೊಳ್ಳಿ. ಆ್ಯಂಡ್ ಆ ಫೈಲಿಂಗ್ ರಿಜಿಸ್ಟರ್ಸ್ ಹತ್ರ ಹೋಗ್ಬಿಟ್ಟು ನೀವು ಫೈಲಿಂಗ್ನ ಮಾಡಿ ಅಲ್ಲಿ ನೀವು ಬೇಕಾದರೆ ಕೇಳ್ಕೊಂಡು ತಿಳ್ಕೊಳ್ಬಹುದು. ಆದರೆ ನಿಮಗೆ ಈ ಜನರಲ್ ನಾಲೆಜ್ ಇರಲೇ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ಸ್ ಎಲ್ಲಿ ಹಾಕಬೇಕು, ಹೇಗಾಗಬೇಕು, ಯಾವ ಕೋರ್ಟಿಗೆ ಹಾಕಬೇಕು ಅಂತ ನಿಮಗೆ ನಾಲೆಜ್ ಇರಬೇಕು. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ನೀವು ಬಂದಾದಮೇಲೆ ನೀವು ಅಲ್ಲಿ ಕೇಸ್ನ ಫೈಲ್ ಮಾಡಿ. ಅದಕ್ಕೆ ಮುಂಚೆ ಏನೂ ತಿಳ್ಕೊಂಡಿರೆ ಕೇಸ್ನ ದಯವಿಟ್ಟು ಫೈಲ್ ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಅವಕಾಶ ಇದೆ, ನಿಮ್ಮ ಕೇಸ್ನ ನೀವೇ ರೆಪ್ರೆಸೆಂಟ್ ಮಾಡ್ಕೊಳ್ಬಹುದು. ಆದರೆ ಕೋರ್ಟ್ ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನೆಲ್ಲ ತಿಳ್ಕೊಂಡು ನೀವು ಅಪ್ಲೈ ಮಾಡಿ ಅಥವಾ ನಿಮ್ಮ ಕೇಸ್ನ ಫೈಲ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ಇವಾಗ ಪ್ರೊಸೀಜರ್ಸ್ ಹೇಗೆ ನಡೆಯುತ್ತೆ ಸಿಂಪಲ್ ವೇಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಡ್ರಾಫ್ಟ್ ಆಗುತ್ತೆ, ಫೈಲಿಂಗ್ ಮಾಡ್ತೀರಾ. ಸೊ ಫೈಲಿಂಗ್ ಆದಮೇಲೆ ಅವ್ರಿಗೆ ಒಂದು ಸ್ಪೆಸಿಫಿಕ್ ಟೈಮ್ ಆ್ಯಂಡ್ ಸ್ಪೆಸಿಫಿಕ್ ಕೋರ್ಟ್ ಹೇಳ್ತಾರೆ. ಸೊ ಆ ಕೋರ್ಟ್ ಮುಂದೆ ನಿಮ್ಮ ಕೇಸ್ ಬರುತ್ತೆ. ಸೊ ಫಸ್ಟ್ ಅಪಿಯರೆನ್ಸಲ್ಲಿ ಏನು ಮಾಡ್ತಾರೆ, ಕೋರ್ಟು ಸಮ್ಮನ್ಸ್ ಕೊಡುತ್ತೆ. ಯಾರಿಗೆ, ಆಪೋಸಿಟ್ ಪಾರ್ಟಿಗೆ ಅವರು ಸಮ್ಮನ್ಸ್ ಕಳಿಸ್ತಾರೆ. ಸೊ ಸಮ್ಮನ್ಸ್ ಕಳಿಸಾದ್ಮೇಲೆ ಆಪೋಸಿಟ್ ಪಾರ್ಟಿ ಅವ್ರು ಯಾರು ಲಾಯರ್ ಇರ್ತಾರೆ ಅವರು ಬಂದುಬಿಟ್ಟು ರಿಟರ್ನ್ ಆರ್ಗ್ಯುಮೆಂಟ್ಸ್ನ ಫೈಲ್ ಮಾಡ್ತಾರೆ. ಸೊ ಆ ರಿಟರ್ನ್ ಆರ್ಗ್ಯುಮೆಂಟ್ಸ್ ಫೈಲ್ ಆದಮೇಲೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, IASನ ಫೈಲ್ ಮಾಡ್ತಾರೆ. ಸೊ ಈ IAS ಅಂದರೆ ಏನು, ಇಂಟರ್ಲಾಕ್ಟರಿ ಅಪ್ಲಿಕೇಶನ್ಸ್. ಅದು ಯಾಕೆ ನೆಸೆಸರಿ ಇರುತ್ತೆ, ನಿಮ್ಮ ಕೇಸ್ನ ಸರಿಯಾಗಿ ಡಿಸೈಡ್ ಮಾಡೋಕ್ಕೆ ಈ ಇಂಟರ್ಲಾಕ್ಟರಿ ಅಪ್ಲಿಕೇಶನ್ಸ್ ಆರ್ ವೆರಿ ನೆಸೆಸರಿ ಆಗಿರುತ್ತೆ. ಸೊ ಈ IASನ ಫೈಲ್ ಮಾಡ್ತಾರೆ. ಈ IAS ಮೇಲೆ ಹಿಯರಿಂಗ್ಸ್, ಆಬ್ಜೆಕ್ಷನ್ಸ್ನ ಫೈಲ್ ಮಾಡಿ ಮತ್ತು ಅದ್ರ ಮೇಲೆ ಹಿಯರಿಂಗ್ ಇರುತ್ತೆ. ಅದು ಹಿಯರಿಂಗ್ಸ್ ಎಲ್ಲ ಆದಮೇಲೆ ಏನೇನು IAS ಫೈಲ್ ಮಾಡಿರ್ತಾರೆ, ಆ IAS ಮೇಲೆ ಎಲ್ಲ ಹಿಯರಿಂಗ್ ಆದಮೇಲೆ ನೆಕ್ಸ್ಟು ಎವಿಡೆನ್ಸ್ಗೆ ಹಾಕ್ಕೊತಾರೆ. ಸೊ ಎವಿಡೆನ್ಸಲ್ಲಿ ನೀವು ಎವಿಡೆನ್ಸು ದೆನ್ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಸೊ ಅದು ಮುಗ್ದಾದ್ಮೇಲೆ ಫೈನಲ್ ಆರ್ಗ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಸೊ ಆರ್ಗ್ಯುಮೆಂಟ್ಸ್ ಬೋತ್ ಸೈಡ್ಸು ಮಾಡಬೇಕು. ಪ್ಲೇಂಟಿಫ್, ಡಿಫೆಂಡೆಂಟ್ ಏನಂತ ಕರಿತೀವಿ. ಸೊ ಬೋತ್ ದ ಪಾರ್ಟೀಸು ಆರ್ಗ್ಯುಮೆಂಟ್ಸ್ ಮಾಡಾದಮೇಲೆ ಕೋರ್ಟು ಜಡ್ಜ್ಮೆಂಟ್ಗೆ ಇಟ್ಕೊತಾರೆ. ಸೊ ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.